ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ತಾಂಬೂಲ ಅಂದ ತಕ್ಷಣ ಪ್ರತಿಯೊಬ್ಬರ ಮುಖದಲ್ಲೂ ಸಹ ಏನೋ ಒಂದು ವಿಶೇಷವಾದ ಧನಾತ್ಮಕ ಭಾವನೆಗಳನ್ನು ನಾವು ಕಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಶುಭ ಕಾರ್ಯ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಸಂತೋಷ ಪಡ್ತಕ್ಕಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಒಳ್ಳೆಯ ಆಹಾರವನ್ನು ಭುಜಿಸಿದ್ದಾದಮೇಲೆ ತಾಂಬೂಲ ಸೇವನೆ ಮಾಡ್ಕೊಳ್ತೀವಿ. ಆದರೆ ಈ ತಾಂಬೂಲ ಸೇವನೆ ಎಷ್ಟರ ಮಟ್ಟಿಗೆ ಶುಭ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತು. ಒಂದು ಪರಿಸಮಾಪ್ತಿ, ಕಾರ್ಯಕ್ರಮ ಪೂರ್ಣ ಆಗ್ತಕ್ಕಂಥದ್ದು. ಹಾಗಾಗಿ ಈ ತಾಂಬೂಲವನ್ನು ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ, ಸಾಮಾಜಿಕವಾಗಿ ನೋಡೋಕ್ಕೆ ಹೋದಾಗ, ನಾವು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದಾಗ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಹಾಗೆ ಜೀರ್ಣಕ್ರಿಯೆಯನ್ನು ಅದು ಚೆನ್ನಾಗಿ ಇದು ಮಾಡ್ತಕ್ಕಂಥದ್ದು, ಪಚನ ಕ್ರಿಯೆಯನ್ನು ಅದು ಪೂರ್ಣಗೊಳಿಸ್ತಕ್ಕಂಥದ್ದು. ಹಾಗೆಯೇ ನಮಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತೀವಿ, ಅದು ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಉಪನಯನ ಇರ್ಬೋದು, ಯಾವುದೇ ಶುಭ ಕಾರ್ಯ ಅಥವಾ ಗೃಹಾರಂಭ ಇರ್ಬೋದು, ಈ ಕಾರ್ಯದಲ್ಲಿ ನಾವು ಆ ಸಂತೋಷ ಪೂರಿತವಾಗಿ ಒಳ್ಳೆಯ ಆಹಾರ ಸೇವಿಸಿ ಅಲ್ಲಿಂದ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ತಾಂಬೂಲವನ್ನು ಸ್ವೀಕಾರ ಮಾಡ್ತೀವಿ. ಅದ್ರ ಜೊತೆಗೆ ತಾಂಬೂಲ ಅಂತಕ್ಕಂಥದ್ದು ಅದು ಮಹಾಲಕ್ಷ್ಮಿಯ ಸಂಕೇತ ಆಗಿರುತ್ತೆ, ದೇವಿಯ ಒಂದು ಸಂಕೇತವೂ ಕೂಡ ಆಗಿರುತ್ತೆ. ಅದರ ಜೊತೆಗೆ ಐಶ್ವರ್ಯದ ಸಂಕೇತ ಆಗಿರುತ್ತೆ, ಸಮೃದ್ಧಿಯ ಸಂಕೇತ ಆಗಿರುತ್ತೆ, ಸಂತೋಷದ ಸಂಕೇತ ಕೂಡ ಆಗಿರುತ್ತೆ. ಈ ತಾಂಬೂಲವನ್ನು ಯಾರು ಸೇವಿಸಬಾರ್ದು? ಯಾಕೆಂದರೆ ತಾಂಬೂಲವನ್ನು ಎಲ್ಲರೂ ಸೇವಿಸ್ಬೋದು ಅಂತಕ್ಕಂಥ ಭಾವನೆ ನಮಗೆಲ್ರಿಗೂ ಗೊತ್ತು. ಆದರೆ ಈ ತಾಂಬೂಲವನ್ನು ವಿದ್ಯಾರ್ಥಿಗಳು, ವಿದ್ಯೆಯನ್ನು ಅರ್ಚನೆ ಮಾಡ್ತಾ ಇರ್ತಕ್ಕಂಥವರು ತಾಂಬೂಲವನ್ನು ಸ್ವೀಕರಿಸುವುದು, ಸೇವಿಸುವುದು, ಭುಜಿಸುವುದು ಶುಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ತಾಂಬೂಲವನ್ನು ವಿದ್ಯಾರ್ಥಿನಿಯರು ಭಕ್ಷಣೆ ಮಾಡಬಾರ್ದು ಅಂತ ನಮ್ಮಲ್ಲಿ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂದರೆ ಬ್ರಹ್ಮಚಾರಿಗಳು ಕೂಡ ತಾಂಬೂಲವನ್ನು ಭಕ್ಷಣೆ ಮಾಡಬಾರ್ದು ಅಂತ ಹೇಳುತ್ತೆ. ಬ್ರಹ್ಮಚಾರಿಗಳು ಕೂಡ ಅವರು ಕೂಡ ತಾಂಬೂಲವನ್ನು ಭಕ್ಷಣೆ ಮಾಡಬಾರ್ದು. ಕೇವಲ ಗೃಹಸ್ಥರಿಗೆ ಈ ತಾಂಬೂಲ ಶುಭ, ಗೃಹಸ್ಥರಿಗೆ ಅಂತ, ವಯಸ್ಸಾದವರಿಗೆ, ಗೃಹಸ್ಥರಿಗೆ ಒಳ್ಳೆಯದು. ಇನ್ನು ಈ ತಾಂಬೂಲವನ್ನು ಇದರಲ್ಲಿ ಏನೇನಿರುತ್ತೆ? ವೀಳ್ಯದೆಲೆ ಇರುತ್ತೆ, ಅಡಿಕೆ ಇರುತ್ತೆ, ಸುಣ್ಣ ಇರುತ್ತೆ, ಏಲಕ್ಕಿ ಇರುತ್ತೆ, ಕಸ್ತೂರಿ ಇರುತ್ತೆ, ಜಾಜಿ ಇರುತ್ತೆ, ಜಾಪತ್ರೆ ಇರುತ್ತೆ. ಇದನ್ನೆಲ್ಲವ ಸೇರಿ ನಾವು ತಾಂಬೂಲ ಅಂತೀವಿ. ಕೆಲವರು ಏನು ಮಾಡ್ತಾರೆ, ಅಡಿಕೆ, ಸುಣ್ಣ, ಎಲೆ ಇದು ಮೂರಕ್ಕೂ ಸಹ ತಾಂಬೂಲ ಅಂತಾರೆ. ಆದರೂ ಕೂಡ ಈ ತಾಂಬೂಲವನ್ನು ವಿದ್ಯಾರ್ಥಿಗಳು ಸೇವಿಸಬಾರದು, ಇದನ್ನು ಭುಜಿಸಬಾರದು, ಭಕ್ಷಿಸಬಾರದು. ಅದೇ ವಿದ್ಯಾರ್ಥಿಗಳು ಇದನ್ನು ಸೇವನೆ ಮಾಡಿದ್ದೇ ಆದರೆ ಮಾನಸಿಕವಾಗಿ ಹಲವಾರು ಒಂದು ಬದಲಾವಣೆಗಳು ದೇಹ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರಿದಾಗ ನಿಮ್ಮ ಅಧ್ಯಯನಕ್ಕೆ ಅಡ್ಡಿ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಅದನ್ನು ವಿಶದವಾಗಿ ಪರಿಪೂರ್ಣವಾಗಿ ನಾವು ಗಮನಿಸೋಕೆ ಹೋದಾಗ, ನೀವು ತಾಂಬೂಲ ಹಾಕಿದಾಗ ನಾಲಿಗೆ ದಪ್ಪ ಆಗುತ್ತೆ, ಇದು ಕೂಡ ಒಂದು ರೀತಿಯ ತೊಂದರೆ. ಇನ್ನು ಮನಸ್ಸಿನ ಭಾವನೆಗಳು ಕೂಡ ಸ್ವಲ್ಪ ವಿಕೃತ ಭಾವನೆಗಳಾಗ್ಬೋದು, ಇನ್ನೊಂದಾಗ್ಬೋದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ಇನ್ನೊಂದೂ ಸೇರಿಸ್ಬೇಕು ನಾವು, ಒಂಚೂರು ಅಹಮ್ಮೂ ಕೂಡ ಬರ್ತಕ್ಕಂಥದ್ದು. ಅಹಂ ಬಂದಾಗ ಭಾಳ ಕಷ್ಟ. ಹಾಗಾಗಿ ಇದನ್ನು ಸೇವಿಸಬಾರ್ದು. ಹಿಂದೆ ಗುರುಕುಲಗಳಲ್ಲಿ ನೀವು ಶ್ರೀಮಂತರಾಗಲಿ, ಬಡವರಾಗಲಿ, ಕೋಟ್ಯಾಧೀಶ್ವರನಾಗಲಿ, ರಾಜನ ಮಗನಾಗಲಿ, ಯಾರೇ ಆದರೂ ಕೂಡ ಸಮಾನವಾಗಿ ನೋಡ್ತಾ ಇದ್ರು. ಗುರುಕುಲಗಳಲ್ಲಿ ಸಮಾನ ವಸ್ತ್ರ ಒಂದು ಸಂಹಿತೆ ಇರ್ಬೋದು, ಸಮಾನವಾದ ಅವ್ರನ್ನ ಕೂರಿಸೋದಾಗ್ಬೋದು, ಸಮಾನವಾದ ಅವರಿಗೆ ಆಹಾರ ಕೊಡ್ತಕ್ಕಂಥದ್ದು, ಸಮಾನವಾಗಿ ಈ ಪ್ರತಿ ವಿಚಾರದಲ್ಲೂ ಕೂಡ ಅವ್ರನ್ನ ಸಮಾನತೆಯನ್ನು ಅಲ್ಲಿ ನೋಡ್ಕೊಂಡು ಬರ್ತಾಯಿದ್ರು. ಅಲ್ಲೂ ಸಹ ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ ಇರ್ಬೋದು, ಹಾಗೆ ಗಿಣ್ಣಿರ್ಬೋದು, ಮೂಲಂಗಿ ಇರ್ಬೋದು, ಇಂತಹ ಪದಾರ್ಥಗಳನ್ನು, ಹುಳಿ ಮೊಸರು ಇರ್ಬೋದು, ಇವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಅದಕ್ಕಾಗಿಯೇ ಅವರು ಬೇಗ ಕೋರ್ಸ್ ಕಂಪ್ಲೀಟ್ ಮಾಡಿ ಆ ಮನಸ್ಸಿನಲ್ಲಿ ಅಧ್ಯಯನ ಮಾಡಿದ್ದು ಶಾಶ್ವತವಾಗಿಯೂ ಕೂಡ ಇರ್ತಾಯಿತ್ತು. ಹಾಗಾಗಿ ಈ ಒಂದು ಪದಾರ್ಥಗಳನ್ನು ವಿದ್ಯಾರ್ಥಿಗಳಿಗೆ ತಾಂಬೂಲವನ್ನು ಕೊಡಬಾರ್ದು. ಇನ್ನು ವಿದ್ಯಾರ್ಥಿಗಳಾದವರು ಕನ್ನಡಿಯಲ್ಲೂ ಕೂಡ ನೋಡ್ಕೋಬಾರ್ದು ಅಂತ ಹೇಳುತ್ತೆ. ವಿದ್ಯಾರ್ಥಿಗಳು ಇವತ್ತಿನ ದಿವಸ ಬಿಡಿ, ಇದಕ್ಕೆ ನಾವು ಕಟ್ಪಾಡು ಮಾಡೋಕ್ಕಾಗೋದೇ ಇಲ್ಲ. ಕನ್ನಡಿಯಲ್ಲಿ ತಲೆ ಬಾಚ್ಕೋಬಾರ್ದು. ವಿದ್ಯೆಯನ್ನು ಅರ್ಚಿಸ್ತಾ ಇರ್ತಕ್ಕಂಥವರು ನ್ಯಾಚುರಲ್ ಆಗಿರಬೇಕು. ಅಂದರೆ ಸುಗಂಧ ದ್ರವ್ಯಗಳನ್ನು ಮುಟ್ಟಬಾರ್ದು ಅಂತ ಹೇಳುತ್ತೆ. ಹಾಗೆ ಚಾಪೆ ಮೇಲೆ ಮಲ್ಕೊಂಡ್ರೆ ಶುದ್ಧ ಅಂತ ಹೇಳುತ್ತೆ. ಎಲ್ಲ ಯಾರು ಕೇಳ್ತಾರೆ? ಬಿಸಿಯಾದ ನೀರನ್ನು ಉಪಯೋಗಿಸಬಾರ್ದು ವಿದ್ಯಾರ್ಥಿಗಳು. ಅದು ಒಂದು ಬೆಚ್ಚಗಿನ ಅಥವಾ ಒಂದು ಸಮತೋಲನದ ನೀರನ್ನು ಉಪಯೋಗಿಸ್ಕೋಬೇಕು. ಇನ್ನು ಗಟ್ಟಿಯಾದ ಪಾದರಕ್ಷೆಗಳನ್ನು ಹಾಕಬಾರ್ದು. ನೀವು ಪಾದರಕ್ಷೆ ಹಾಕಲೇಬೇಕಿನ್ನು ಹಾಕಬೇಡಿ ಅಂತ ಹೇಳೋಕ್ಕಾಗಲ್ಲ. ಗಟ್ಟಿ ಇರುತ್ತೆ, ಈ ಸೈಜ್ ಇರುತ್ತೆ, ಹೈಟ್ ಇರುತ್ತೆ, ದಪ್ಪ ಇರುತ್ತೆ, ವಿಚಿತ್ರವಾದ ಪಾದರಕ್ಷೆಗಳನ್ನು ಧರಿಸಬಾರ್ದು ಅಂತ ಹೇಳುತ್ತೆ. ಹಾಗೆ ಯಾವುದೇ ವಿದ್ಯಾರ್ಥಿಗಳು ವಿದ್ಯೆಯನ್ನು ಅಧ್ಯಯನ ಮಾಡ್ತಾಯಿದ್ರೆ ಹಾಸ್ಯ ಮಾಡಬೇಡಿ. ನೀವು ಅದನ್ನೇ ರೂಢಿ ಮಾಡ್ಕೊಂಡು ಹೋದಾಗ ನಿಮ್ಮ ಜೀವನ ಕೂಡ ಹಾಸ್ಯಮಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ,
ಇನ್ನು ಇದಕ್ಕೆ ಒಂದು ಪದವನ್ನು ಸೇರಿಸಲೇಬೇಕು ನಾನು. ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನದ ನಿದ್ದೆ ವಿದ್ಯಾರ್ಥಿಗಳಿಗೆ ಶುಭ ಅಲ್ಲ. ಇನ್ನು ಇವತ್ತು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತಾಂಬೂಲವನ್ನು ಯಾವುದೇ ವಿದ್ಯಾರ್ಥಿ ಆತ PhD ಮಾಡ್ತಾ ಇರಲಿ, LKG ಮಾಡ್ತಾ ಇರಲಿ, ಯಾವುದೇ ವಿದ್ಯಾರ್ಥಿ ತಾಂಬೂಲವನ್ನು ವಿದ್ಯೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭ ಪೂರ್ಣ ಆಗೋ ತನಕ ಅದು ಸೇವಿಸಬಾರದು. ತಂದೆ ತಾಯಿಗಳು ಪ್ರೋತ್ಸಾಹಿಸಬಾರದು. ಯಾವುದೇ ಶುಭ ಕಾರ್ಯಗಳಲ್ಲಿ ನೀವು ಪಾನ್ ಬೀಡ ಅಂಥೇಳಿ ಅದು ಕೊಡ್ತಾರೆ, ಅದನ್ನೂ ಕೂಡ ತಾಂಬೂಲದ ಲೆಕ್ಕ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.